1999ರ ಕಾರ್ಗಿಲ್ ಯುದ್ಧ. ಹಿಮದಿಂದ ಆವರಿಸಿದ್ದ ಪರ್ವತಗಳ ನಡುವೆ ಗುಂಡಿನ ಮಳೆ ಸುರಿಯುತ್ತಿದ್ದ ಸಮಯ. ಭಾರತದ ಗಡಿಯನ್ನ ಕಾಯಲು ಸಾವಿರಾರು ಯೋಧರು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಡ್ತಾ ಇದ್ರು. ಆ ಯೋಧರ ನಡುವೆ ಒಬ್ಬ ವೀರ ತನ್ನ ಗಾಯಗಳನ್ನ ಲೆಕ್ಕಿಸದೆ ಶತ್ರುಗಳ ಮೆಷನ್ ಗನ್ ಬಂಕರ್ಗಳ ಮೇಲೆ ಏಕಾಂಗಿಯಾಗಿ ದಾಳಿ ಮಾಡ್ತಾರೆ. ಆ ವೀರ ಯಾರಂದ್ರೆ ಕಾರ್ಗಿಲ್ ಯುದ್ಧದ ಹೀರೋ, ಪರಮವೀರ ಚಕ್ರ ರೈಫಲ್ ಮ್ಯಾನ್ ಸಂಜಯ್ ಕುಮಾರ್. ಸಾವಿರದ 1976ರ ಮಾರ್ಚ್ 3ರಂದು ಹಿಮಾಚಲ ಪ್ರದೇಶದ ಬಿಲಾಸ್ಪುರ್ ಜಿಲ್ಲೆಯ ಕಲೋಲ್ ಬಕೇನ್ ಎಂಬ ಸಣ್ಣ ಹಳ್ಳಿಯಲ್ಲಿ ದುರ್ಗಾರಾಮ್ ಮತ್ತು ಭಾಗ್ದೇವಿ ದಂಪತಿಗಳಿಗೆ ಮಗನಾಗಿ ಜನಿಸ್ತಾರೆ. ಸಾಮಾನ್ಯ ರೈತ ಕುಟುಂಬದ ಸರಳ ಜೀವನ ಆಗಿದ್ರೂ ಸಂಜಯ್ ಕುಮಾರ್ ಅವರ ಮನಸ್ಸಿನಲ್ಲಿದ್ದ ಕನಸು ಮಾತ್ರ ದೊಡ್ಡದಾಗಿತ್ತು. ಅದೇನೆಂದ್ರೆ ದೇಶ ಸೇವೆ. ಬಾಲ್ಯದಿಂದಲೇ ಸಂಜಯ್ ಕುಮಾರ್ ಅವರಿಗೆ ಸೈನಿಕರ ಮೇಲೆ ಅಪಾರ ಗೌರವವಿದ್ದಿತ್ತು. ಯೋಧರ ಕಥೆಗಳನ್ನ ಕೇಳಿ ಬೆಳೆದವರು ತಾನೂ ಭಾರತೀಯ ಸೇನೆಗೆ ಸೇರ್ಬೇಕು ಎಂಬ ಸಂಕಲ್ಪವನ್ನ ಮಾಡ್ಕೊಳ್ತಾರೆ. ಆದ್ರೆ ಯಶಸ್ಸು ಅಷ್ಟು ಸುಲಭವಾಗಿರಲಿಲ್ಲ. ಸೇನೆಯ ಆಯ್ಕೆ ಪ್ರಕ್ರಿಯೆಯಲ್ಲಿ 3 ಬಾರಿ ರಿಜೆಕ್ಟ್ ಆಗ್ತಾರೆ. ಆದ್ರೂ ಪ್ರಯತ್ನ ಅಂತೂ ಬಿಡ್ಲೇ ಇಲ್ಲ. ದೆಹಲಿಯಲ್ಲಿ ಟ್ಯಾಕ್ಸಿ ಚಾಲಕರಾಗಿ ಕೆಲಸ ಮಾಡ್ತಾರೆ. ಆದ್ರೂ ಅವರ ಕನಸು ಮಾತ್ರ ಅದೇ ಆಗಿತ್ತು, ಭಾರತೀಯ ಸೇನೆಯ ವಸ್ತ್ರ ಧರಿಸೋದು. ಕೊನೆಗೂ 1996ರ ಜೂನ್ 26ರಂದು ಸಂಜಯ್ ಕುಮಾರ್ ಅವರು ಭಾರತೀಯ ಸೇನೆಯ 13 ಜಮ್ಮು ಮತ್ತು ಕಾಶ್ಮೀರದ ರೈಫಲ್ಸ್ ಘಟಕಕ್ಕೆ ಸೇರಿಕೊಳ್ತಾರೆ. ಶಿಸ್ತಿನ ಬದುಕು, ಕಠಿಣ ತರಬೇತಿ, ದೇಶಪ್ರೇಮ ಇವೆಲ್ಲವೂ ಅವರನ್ನ ಒಬ್ಬ ದೃಢ ಯೋಧನಾಗಿ ರೂಪಿಸಿತು. ಸಾವಿರದ 1999ರಂದು ಪಾಕಿಸ್ತಾನದ ಸೈನಿಕರು ಗುಪ್ತವಾಗಿ ಕಾರ್ಗಿಲ್ ಪ್ರದೇಶದ ಎತ್ತರದ ಪರ್ವತಗಳನ್ನು ಆಕ್ರಮಿಸಿಕೊಳ್ತಾರೆ. ಇದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಆಪರೇಷನ್ ವಿಜಯ್ ಎನ್ನುವ ಕಾರ್ಯಾಚರಣೆಯನ್ನ ಆರಂಭಿಸಿದೆ. ಈ ಯುದ್ಧ ಸಾಮಾನ್ಯವಾಗಿರಲಿಲ್ಲ. 18,000 ಅಡಿ ಎತ್ತರದಲ್ಲಿ ಯುದ್ಧ ಮಾಡುವ ಸವಾಲು, ಉಸಿರಾಡಲು ಗಾಳಿ ಕೊರತೆ, ಹಿಮಪಾತ ಮತ್ತು ಶತ್ರುಗಳಿಂದ ಬರುತ್ತಿದ್ದ ಗುಂಡಿನ ಸುರಿಮಳೆ ಇವೆಲ್ಲವನ್ನ ಮೆಟ್ಟಿ ನಿಂತು ಹೋರಾಡಬೇಕಾಗಿತ್ತು. 1999ರ ಜುಲೈ 4ರಂದು ಮಸ್ಕೋ ಕಣಿವೆಯ .4875 ಪ್ರದೇಶವನ್ನ ವಶಪಡಿಸಿಕೊಳ್ಳುವ ಜವಾಬ್ದಾರಿ 13 ಎಂಎ ರೈಫಲ್ಸ್ ಘಟಕದ ಮೇಲಾಗಿತ್ತು. ಈ ದಾಳಿಯಲ್ಲಿ ಮುಂಚೂಣಿ ಸ್ಕೌಟ್ ಆಗಿ ಸ್ವಯಂ ಪ್ರೇರಿತರಾದವರೇ ರೈಫಲ್ ಮ್ಯಾನ್ ಸಂಜಯ್ ಕುಮಾರ್. ನಮ್ಮ ಭಾರತೀಯ ಸೈನಿಕರು ಪರ್ವತ ಹತ್ತುತ್ತಾ ಇರುವಾಗ ಶತ್ರುಗಳ ಮೆಷನ್ ಗನ್ನಿಂದ ಬಂಕರ್ಗೆ ಭಾರೀ ಗುಂಡಿನ ಮಳೆ ಆಗುತ್ತೆ. ಆಗ ಸಂಪೂರ್ಣ ದಾಳಿ ನಿಂತು ಹೋಗುತ್ತೆ. ಆ ಕ್ಷಣದಲ್ಲಿ ಸಂಜಯ್ ಕುಮಾರ್ ಅವರು ಒಂದು ನಿರ್ಧಾರ ತಗೊಳ್ತಾರೆ. ಒಬ್ಬರೇ ಶತ್ರುಗಳ ಬಂಕರ್ ಕಡೆಗೆ ಹಾವಿನಂತೆ ಹಚ್ತಾರೆ. ಈ ಪ್ರಯತ್ನದಲ್ಲಿ ಅವರ ಎದೆ ಮತ್ತು ಕೈಗೆ ಗುಂಡು ತಗಲುತ್ತೆ. ಆದರೂ ಅವರು ನಿಲ್ಲಲ್ಲ. ಬಂಕರ್ ಒಳಗಡೆ ನುಗ್ಗಿದ ಸಂಜಯ್ ಶತ್ರು ಸೈನಿಕರೊಡನೆ ಹೊಡೆದಾಟವನ್ನ ಮಾಡ್ತಾರೆ. 3 ಪಾಕಿಸ್ತಾನಿ ಸೈನಿಕರನ್ನ ಹೊಡೆದುರುಳಿಸ್ತಾರೆ. ಅಷ್ಟೇ ಅಲ್ಲ, ಶತ್ರುಗಳು ಬಿಟ್ಟಿದ್ದಂತಹ ಯೂನಿವರ್ಸಲ್ ಮಿಷನ್ ಗನ್ ಅನ್ನ ಎತ್ಕೊಂಡು 2ನೇ ಬಂಕರ್ ಕಡೆಗೆ ದಾಳಿ ನಡೆಸ್ತಾರೆ. ತೀವ್ರವಾಗಿ ಗಾಯಗೊಂಡಿದ್ರೂ ಸಂಜಯ್ ಹೋರಾಟ ನಿಲ್ಲಿಲ್ಲ. ಅವರ ಧೈರ್ಯದಿಂದ ಪ್ರೇರಿತಗೊಂಡ ಭಾರತೀಯ ಸೈನಿಕರು ಹೊಸ ಉತ್ಸಾಹದೊಂದಿಗೆ ಮುನ್ನುಗ್ತಾರೆ. ಇದರಿಂದ .4875 ಶಿಖರ ಭಾರತದ ವಶವಾಗುತ್ತೆ. ರೈಫಲ್ ಮ್ಯಾನ್
ಮ್ಯಾನ್ ಸಂಜಯ್ ಕುಮಾರ್ ಅವರ ಅಪಾರ ಸಾಹಸ ಮತ್ತು ಶೌರ್ಯವನ್ನ ಪರಿಗಣಿಸಿದ ಭಾರತ ಸರ್ಕಾರ ಇವರಿಗೆ ಸೇನೆಯ ಪರಮೋಚ್ಚ ಪ್ರಶಸ್ತಿಯಾದ ಪರಮವೀರ ಚಕ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಕಾರ್ಗಿಲ್ ಯುದ್ಧದಲ್ಲಿ 4 ಸೈನಿಕರು ಪರಮವೀರ ಚಕ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಹುತಾತ್ಮರಾಗಿ ಈ ಪ್ರಶಸ್ತಿಯನ್ನು ಪಡೆದಿದ್ದರೆ, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಮತ್ತು ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ಅವರು ಜೀವಂತವಾಗಿ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಪಡೆದಿರುವ ಯೋಧರಾಗಿದ್ದಾರೆ. ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ಅವರ ಅಪಾರ ಸಾಹಸ ದೇಶದ ಕೋಟ್ಯಾಂತರ ಯುವಕರಿಗೆ ಪ್ರೇರಣೆ. ಇವರ ಕತೆ ಲೈನ್ ಆಫ್ ಕಂಟ್ರೋಲ್ ಕಾರ್ಗಿಲ್ ಸಿನಿಮಾದಲ್ಲೂ ಮೂಡಿಬಂದಿದೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಒಂದಕ್ಕೆ ಸಂಜಯ್ ದ್ವೀಪ ಎಂದು ಹೆಸರಿಡಲಾಗಿದೆ. ಕೆಲವರು ಇತಿಹಾಸ ಓದ್ತಾರೆ, ಇನ್ನೂ ಕೆಲವರು ಇತಿಹಾಸ ಬರೀತಾರೆ. ಆದರೆ ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ತಮ್ಮ ಶೌರ್ಯದಿಂದ ಶೌರ್ಯ ಸಂಜಯನಾಗಿ ಭಾರತದ ಇತಿಹಾಸ ಪುಟಗಳಲ್ಲಿ ರಾರಾಜಿಸ್ತಾ ಇದ್ದಾರೆ. ನಾವು ನಮ್ಮ ಜೀವನ, ಸಂತೋಷ ಎಲ್ಲವನ್ನ ನಮ್ಮ ದೇಶದಲ್ಲಿ ಅನುಭವಿಸ್ತಾ ಇದ್ದೇವೆ. ಇದೆಲ್ಲ ಯಾರಿಂದ ಬಂದದ್ದು, ಹೇಗೆ ಬಂದದ್ದು ಎನ್ನೋ ಸತ್ಯನೇ ಇಂದು ಶಕ್ತಿಯಾಗಿರೋದು. ಆ ಶಕ್ತಿ ಇನ್ನಷ್ಟು ಬೆಳಿಬೇಕು, ಬೆಳಗ್ತಾ ಇರಬೇಕು ಅಲ್ವಾ?